ವಿದ್ಯಾರ್ಥಿಗಳ ಪರದಾಟ. ಬಸ್ ಸೌಲಭ್ಯ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಹುಣಸಗಿ ತಾಲೂಕಿನ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯಲ್ಲಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ಅನುಭವಿಸ್ತಾ ಇದ್ದಾರೆ. ಬಸ್ ಸೌಲಭ್ಯ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಹುಣಸಗಿ ತಾಲೂಕು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಗ್ರಾಮಕ್ಕೆ ಬಸ್ ಬರ್ತಾ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಸಮಯಕ್ಕೆ ಶಾಲೆ ಕಾಲೇಜು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ರಸ್ತೆ ಅಗೆದು ಪ್ರತಿಭಟನೆ ನಡೆಸಿರುವಂತಹ ವಿದ್ಯಾರ್ಥಿಗಳು ಸ್ಥಳಕ್ಕೆ ಬಂದು ವಿದ್ಯಾರ್ಥಿಗಳ ಮನವೊಲಿಸಿದಂತಹ ಪೊಲೀಸ್ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಮನವಿ. ಅಲ್ರಿ SSLC ಓದೋರು ಇರ್ತಾರೆ, ಅದಕ್ಕೂ ಜಾಸ್ತಿ ಓದ್ಕೊಂಡಿರೋರು ಇರ್ತಾರೆ, ಓದ್ತಾ ಇರೋರು ಇರ್ತಾರೆ. ಅವರಿಗೆಲ್ಲ ಬಸ್ ವ್ಯವಸ್ಥೆ ಕಲ್ಪಿಸ್ಬೇಕಲ್ವಾ? ಅದು ನಿಮ್ಮ ಆದ್ಯ ಕರ್ತವ್ಯ ಅಲ್ವಾ? ಏನ್ ಮಾಡ್ತಾ ಇದೆ ಸರ್ಕಾರ? ಗ್ಯಾರಂಟಿಗಳಿಂದ ಹಣ ಏನೋ ಸಿಗ್ತಾ ಇಲ್ವಾ? ಒಂದು ಬಸ್ ಕಳ್ಸಕ್ಕಾಗೋದಿಲ್ಲ ಅಲ್ಲಿ. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಓಡಾಡಕ್ಕೆ ಬಸ್ ಬೇಕು ಅಂತ ಹೇಳಿ ಅಲ್ಲಿ ರೋಡೇ ಇಲ್ಲ. ನಾನು ನೋಡ್ತಾ ಇದ್ದೀನಲ್ಲ, ಈಗ ನೀವು ನೋಡ್ತಾ ಇದ್ದೀರ, ರೋಡಲ್ಲಿದೆ ಡಾಂಬರ್ ರೋಡು. ಅಲ್ಲಿ ಇರುವಂತದ್ದೇ ಮಣ್ಣಿನ ರಸ್ತೆ, ಅದಕ್ಕೋಸ್ಕರ ಬರ್ತಾ ಇಲ್ಲ. ಟಾರ್ ಹಾಕ್ಸ್ರಪ್ಪ, ಟಾರ್ ಹಾಕ್ಸಿ. ಅಲ್ಲಿ ನೋಡಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ. ಒಬ್ಬ ಇಬ್ಬ ಇದ್ರು ಅಂತಂದ್ರೆ ನೀವು ಹೇಳುವಂಥದ್ದು ವಿಚಾರ ಓಕೆ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ? ಅವ್ರೆಲ್ರಿಗೂ ಕೂಡ ಬಸ್ ಇಲ್ಲ. SSLC ಓದ್ತಾ ಇರ್ತಾರೆ. ಏನ್ ಮಾಡ್ಬೇಕು? ಅಕ್ಷರಸ್ಥರಾಗ್ರಿ ಅಂತ ಹೇಳಿ ನೀವೇ ಹೇಳೋದಲ್ವಾ? ಯಾದಗಿರಿ ಡಿಸ್ಟ್ರಿಕ್ಟ್ ಹುಣಸಗಿ ತಾಲೂಕು ರೀ. ಇದು ಮಾರ್ಲಬಾಯಿ ಹಳ್ಳಿ ರೀ. ಈ ಹಳ್ಳಿ ಒಳಗ ಮಕ್ಕಳಿಗೆ ಭಾಳ ತೊಂದರೆ ಇದೆ ರೀ. ಈಗ 4-5 ವರ್ಷದಿಂದ ಸ್ಟ್ರೈಕ್ ಮಾಡ್ಕೇಸಿ ಬಸ್ ಬಿಟ್ಟಾಗ ಮಾಡಿದ್ವಿ ಸರ್. ಅವಾಗ ಏನಂದ್ರೆ ಅವರು ಈಗ ಪೂಲ್ ಹಾಕಿಸಿ ಮಾಡಂದ್ರೆ ಕೈಲಿ ರೊಕ್ಕ ಹಾಕಿಸಿ ಪೂಲ್ ಹಾಕಿ ಸರ್. ಇಲ್ಲಿ 2 ಪೂಲ್ ಹಾಕಿಸಿ ಮರ್ಮಾಕ್ಸಿ ಮಾಡಿದ್ವಿ. ನಮ್ಗೆ ಈ ಬಾಜು ಹೊಲ್ದಾರ್ನು ಸ್ವಲ್ಪ ಹೊಲ್ದಾಕ್ ಬರ್ತಂತೈತಿ. ಅವ್ರು ಸ್ಟ್ರೈಕ್ ಮಾಡ್ಕೇಸಿ ಸ್ಟೇ ಹಾಕ್ಯಾರ. ಸ್ಟೇ ಹಾಕ್ಯಾರ. ನಮ್ಮ ಸರ್ಕಾರದವ್ರು ಏನಾರ ಅನುಮತಿ ಎಲ್ಲಾರ ಹಾಕಲ್ಲ, ಇಲ್ಲಿಯಾರ ಕೊಡಲ್ರಾಕ, ಮತ್ತೆಂತ ಕೊಡಲ್ರಾಕ, ಎಲ್ಲಾರು ಕೊಡಕ್ಕೆ. ನಮ್ಮ ಮಕ್ಕಳಿಗೆ ಒಟ್ಟ ಕೂಲಿಗೆ ಹೋಗಕ್ಕೆ ಬಸ್ ಅನುಕೂಲ ಮಾಡಿ ಕೊಡ್ಬೇಕು. ನಮ್ಗೆ ಈಗ ಎಷ್ಟು ದಿನದ ಸಮಸ್ಯೆ ನಡೆದ? ಈಗ 2 ವರ್ಷದ ಮ್ಯಾಗ ಐತ್ರಿ ಸರ್ ಬಸ್ ಅಂತ ಬರ್ಲಾರ. ಒಟ್ಟೆ ಬಸ್ ಬರಲ್ಲ ಸರ್. 2 ವರ್ಷ ಮ್ಯಾಗ ಐತ್ರಿ. ಅವ್ರೇನಂತಾರ ತೆಗಿ ಬಿತ್ತಪ್ಪ ಏನ್ ಮಾಡ್ಬೇಕ್ರಿ ನಾವು ಅಂತ ಕೇಳ್ತಾರೆ. ಅವ್ರು ರೋಡ್ ಚೆನ್ನಾಗಿರ್ಲಕ್ ಬರಲ್ರಿ. 5 ಸಲಗಿ ಒಂದು ಅವ್ರ ಬಸ್ನು ಅಲ್ಲಿ ತುಂಬ್ಕೊಂಬಂದ್ರಪ್ಪ, ಇಲ್ಲಿ ಮಕ್ಳಿಗೂ ತರಬಲ್ರಿ. ಅವ್ರ ಬಸ್ನವರು ಸ್ವಲ್ಪ ತೊಂದರೆ ಮಾಡಕತ್ತಾರ ಮಕ್ಕಳಿಗೆ. ಮಕ್ಕಳಿಗೆ ಅದು ಕಾಯಂ ತಿರುಗ್ತಾನೆ ದಾರ್ಯಾಗ. ಅಲ್ಲಿಂದ ಬಿಸಿಲತ್ತಿ ತೇಕಂತ ಬಂದು ಗಿಡ ಕುಂತ್ಕೊಂತ ಬರ್ತಾವ್ರಿ. ಮನೆಗೆ ಬಂದು ಏನ್ ಅಭ್ಯಾಸ ಮಾಡ್ಬೇಕು ಹೇಳ್ರಿ? ಮಕ್ಕಳಿಂದ ಅಭ್ಯಾಸ ಮಾಡಕ್ ಆಗೋದಿಲ್ರಿ. ಎಷ್ಟು ನೇರವಾಗಿ ಇದನ್ನ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.